ನಮಸ್ಕಾರ. ಕಡಿಮೆ ನಿದ್ದೆ ಮಾಡಿ ಹೆಚ್ಚು ಉತ್ಸಾಹದಿಂದ ಹೆಚ್ಚು ಆರೋಗ್ಯದಿಂದ ಇರಲಿಕ್ಕೆ ನಾವೇನೇನು ಚಿಕ್ಕ ಪುಟ್ಟ ಚೇಂಜಸ್ ಮಾಡ್ಕೊಳ್ಬೋದು ಅನ್ನೋದನ್ನು ನೋಡೋಣ. ಕೆಲವೊಂದು ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ಕೆಲವೊಂದು ಹೊಸ ವಿಷಯ ಆಗಿರ್ಬೋದು. ಕೊನೆಯಲ್ಲಿ ಇದಕ್ಕೆ ಹೆಲ್ಪ್ ಆಗುವಂಥ 2 ಪ್ರಾಣಾಯಾಮಗಳನ್ನು ಕೂಡ ನಾನು ಹೇಳ್ತೇನೆ. ಕೆಲವೊಬ್ಬರಿಗೆ ಕಡಿಮೆ ನಿದ್ದೆ ಸಾಕಾಗುತ್ತೆ, ಕೆಲವೊಬ್ಬರಿಗೆ ಹೆಚ್ಚು ನಿದ್ದೆ ಬೇಕಾಗುತ್ತೆ. ಅದು ಅವರ ನೇಚರ್ ಅಥವಾ ಪ್ರಕೃತಿ ಆಗಿರುತ್ತೆ. ಹಾಗಾಗಿ ನಾವು ನಮ್ಮ ನಿದ್ದೆಯ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಿಕೊಂಡು ನಿದ್ದೆಯ ಸಮಯವನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕೇ ಹೊರತು ಅವನು ಆ ತಪ್ಪು ಮಾಡಿದರೂ ಅವನಿಗೆ ಕಡಿಮೆ ನಿದ್ದೆ ಸಾಕಾಗುತ್ತೆ, ಹೆಚ್ಚು ಫ್ರೆಶ್ ಆಗಿರ್ತಾನೆ, ನಾನು ಆ ತಪ್ಪು ಮಾಡದೇ ಇದ್ದರೂ ನನಗೆ ಹೆಚ್ಚು ನಿದ್ದೆ ಬೇಕಾಗುತ್ತೆ, ಈ ಥರ ನಾವು ಬೇರೆಯವರ ಜೊತೆಗೆ ಕಂಪೇರ್ ಮಾಡ್ಕೊಳ್ಳೋದು ಬೇಡ. ಮೊದಲನೇದಾಗಿ ನಾನು ತುಂಬ ಸಾರಿ ಹೇಳಿದ್ದೇನೆ, ಕತ್ತಲೆಗೆ ನಮ್ಮ ದೇಹ ಮೆಲೆಟೋನಿನ್ ಅನ್ನೋ ಹಾರ್ಮೋನನ್ನು ರಿಲೀಸ್ ಮಾಡೋದ್ರ ಮೂಲಕ ಪ್ರತಿಕ್ರಿಯೆ ಕೊಡುತ್ತೆ ಅಂತ. ಸೊ ಕತ್ತಲು ಇದ್ದಾಗ, ಅಂದರೆ ರೂಮ್ ಲೈಟ್ ಕಡಿಮೆ ಇದೆ ಅಥವಾ ನಾವು ಸ್ಕ್ರೀನ್ ಟೈಮನ್ನು ಕಡಿಮೆ ಮಾಡಿದ್ದೇವೆ, ಮಲಗಲಿಕ್ಕೆ ಹೋಗ್ಲಿಕ್ಕೆ 1 ತಾಸು 2 ತಾಸು ನಾವು ಸ್ಕ್ರೀನ್ ನೋಡಿಲ್ಲ ಅದಕ್ಕಿಂತ ಮೊದಲು, ಈ ಥರ ಆದರೆ ಸಹಜವಾಗಿ ಆ ಹಾರ್ಮೋನ್ ರಿಲೀಸ್ ಚೆನ್ನಾಗಾಗುತ್ತೆ, ನಮಗೆ ನಿದ್ದೆ ಕ್ವಾಲಿಟಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮತ್ತು ನಿದ್ದೆ ಸಲುವಾಗಿ ತುಂಬ ಹೊತ್ತು ಹೊರಳಾಡ್ತಾ ವೇಟ್ ಮಾಡೋ ಕೆಲಸ ಇರೋದಿಲ್ಲ. ಆ ಮೆಲಟೋನಿನ್ನೋ ಇನ್ಯಾವುದೋ ಅದೆಲ್ಲ ಬಿಡಿ, ಸಾಮಾನ್ಯವಾಗಿ ಯೋಚನೆ ಮಾಡಿ, ನಮ್ಮ ದೇಹ ಹೇಗೆ ಅಂತಂದರೆ ಅದು ನಮಗೇನು ಬೇಕೋ ಅದನ್ನು ಕೊಡಲಿಕ್ಕೆ ತಯಾರಿರುತ್ತೆ. ಅಂದರೆ ನಾವು ಕಣ್ಣು ಬಿಟ್ಟುಕೊಂಡು ಬೆಳಕು ನೋಡ್ತಾ, ಮೊಬೈಲ್ ನೋಡ್ತಾ, ಟಿ ವಿ ನೋಡ್ತಾ ಇದ್ದೀವಿ ಅಂತಾದರೆ ದೇಹ ಏನು ಅಂದ್ಕೊಳ್ಳುತ್ತೆ ಅಂದರೆ ಇವನಿಗೆ ಬಹುಶಃ ಯಾವುದೋ ಕಾರಣಕ್ಕಾಗಿ ಎಚ್ಚೆತ್ಕೊಂಡಿರಬೇಕಾದಂಥ ಅನಿವಾರ್ಯತೆ ಇದೆ, ಹಾಗಾಗಿ ನಾನು ನಿದ್ದೆಗೆ ಹೋಗಬಾರ್ದು ಅಂತ. ದೇಹ ಆರೋಗ್ಯವಾಗಿದೆ ಅಂತ ಆದರೆ ಅದು ಯಾವಾಗಲೂ ನಮಗೆ ಹೆಲ್ಪ್ ಮಾಡಿ ಟ್ರೈ ಮಾಡ್ತಾ ಇರುತ್ತೆ. ನಮ್ಮ ದೇಹದ ಆರೋಗ್ಯ ಚೆನ್ನಾಗಿದ್ದರೆ ನೋಡಿ, ಬೇಕಿದ್ರೆ ಒಂದಿನ ಯಾವುದೋ ಕಾರಣಕ್ಕೆ ನೀವು ಬೆಳಿಗ್ಗೆ ನಿಮ್ಮ ಮಲ ವಿಸರ್ಜನೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಇಡೀ ದಿನ ಹೊರಗಡೆ ಎಷ್ಟೇ ಸುತ್ತಾಡಿದ್ರು ಎಷ್ಟೇ ಆಹಾರ ತಗೊಂಡ್ರೂ ಕೂಡ ಮಲ ವಿಸರ್ಜನೆಗೆ ಹೋಗುವ ಫೀಲಿಂಗ್ ನಮಗೆ ಬರಲ್ಲ. ವಾಪಸ್ ಮನೆಗೆ ಬಂದು ನಾವು ಆರಾಮಾಗಿ ಕಂಫರ್ಟೇಬಲ್ ಆಗಿ ಇರುವಾಗಲೇ ನನಗೆ ಮೋಷನ್ ಪಾಸ್ ಮಾಡಲಿಕ್ಕೆ ಹೋಗಬೇಕು ಅನ್ನುವಂಥ ಫೀಲಿಂಗ್ ದೇಹ ಕೊಡುತ್ತೆ, ಅಥವಾ ಆ ಒಂದು ಅನಿವಾರ್ಯತೆಯನ್ನು ಕೊಡುತ್ತೆ. ಅಂದರೆ ಅರ್ಥ ಮಾಡ್ಕೊಳ್ಬೇಕು ಎಷ್ಟು ಅದ್ಭುತವಾಗಿ ನಮ್ಮ ದೇಹ ಇದೆ ಅಂತ. ಹಾಗಾಗಿ ಅದ್ರ ಜೊತೆಗೆ ಆಟ ಆಡಲಿಕ್ಕೆ ಹೋಗಬಾರ್ದು, ಯಾಕೆಂದರೆ ಅದು ನಮ್ಗೆ ಯಾವಾಗಲೂ ತುಂಬ ಒಳ್ಳೆಯ ಫ್ರೆಂಡ್ ಥರ ಕೆಲಸ ಮಾಡುತ್ತೆ. ಸೊ ಇಡೀ ದಿನ ಎಷ್ಟು ಹೊತ್ತು ನಾವು ಬೆಳಕು ಸ್ಕ್ರೀನ್ ಅಂತ ನೋಡಿದರೂ ಕೂಡ ಕೊನೆಯಲ್ಲಿ ಅಟ್ಲೀಸ್ಟ್ ಸಂಜೆ ಒಂದು 7:30 8 o'clock ನಂತರ, ಅಂದರೆ ಮಲಗಲಿಕ್ಕೆ 1-2 ತಾಸು ಇರುವಾಗ ನಾವು ಸ್ಕ್ರೀನನ್ನು ನೋಡಬಾರ್ದು. ಎರಡನೇದು, ಹಗಲಿನಲ್ಲಿ ನಾವು ಸಾಧ್ಯ ಆದಷ್ಟೊತ್ತು ಸೂರ್ಯನ ಬೆಳಕಿನಲ್ಲಿ ಅಥವಾ ಈ ಹೊರಗಡೆ ಇರಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ. ಅಂದರೆ ಒಂದು, ಸೂರ್ಯನ ಬೆಳಕು ಬಿದ್ದಾಗ ನಮ್ಮಲ್ಲಿ ವಿಟಮಿನ್ ಡಿ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ, ಅದಕ್ಕಿಂತ ಹೆಚ್ಚಾಗಿ ಸೆರೆಟೋನಿನ್ ಹಾರ್ಮೋನ್ ಚೆನ್ನಾಗಿ ರಿಲೀಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದಾಗಿ ಅದಕ್ಕೆ ವಿರುದ್ಧವಾಗಿರುವಂಥ ಮೆಲಟೋನಿನ್ ಹಾರ್ಮೋನ್ ರಾತ್ರಿ ಸಮಯದಲ್ಲಿ ಚೆನ್ನಾಗಿ ಬಿಡುಗಡೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ನಾವು ಇಡೀ ದಿನ ರೂಮ್ ಒಳಗಡೆ ಕತ್ತಲೆಯಲ್ಲಿ ಇರ್ತೀವಿ ಅಂತಾದರೆ ರಾತ್ರಿ ಆ ಕತ್ತಲೆಗೆ ಚೆನ್ನಾಗಿ ಮೆಲಟೋನಿನ್ ಸೆಕ್ರೆಷನ್ ಆಗಲ್ಲ. ಸೊ ರಾತ್ರಿಯ ನಿದ್ದೆ ಚೆನ್ನಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಹೆಚ್ಚು ಹೊತ್ತು ನಮ್ಗೆ ಅವಕಾಶ ಸಿಕ್ಕಾಗೆಲ್ಲ ಸ್ವಲ್ಪ ಫ್ರೀ ಟೈಮ್ ಇದೆ ಅಂದರೆ ಹೊರಗಡೆ ಹೋಗಿ ಅಡ್ಡಾಡಲಿಕ್ಕೆ, ವಾಕ್ ಮಾಡೋದು ಅಥವಾ ಹೊರಗಡೆ ಹೋಗಿ ಆಟ ಆಡೋದು, ಈ ಥರ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಇದರಿಂದ ನಮ್ಮ ದೇಹ ನಮ್ಮ ಮನಸ್ಸು ಎರಡಕ್ಕೂ ಒಳ್ಳೆಯದು, ಜೊತೆಗೆ ನಿದ್ದೆಯ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಕಡಿಮೆ ಸಮಯದ ನಿದ್ದೆ ಸಾಕಾಗುತ್ತೆ. ಮೂರನೆಯದು, ನಾವು ಹೊಟ್ಟೆ ತುಂಬಿರುವಾಗ ಮಲಗಲಿಕ್ಕೆ ಹೋಗಬಾರ್ದು ಅಂತ. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ನೀವೇ ಒಂದು 4 ದಿನ ಇದನ್ನು ಮಾಡಿ ನೋಡಿ. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಒಂದು ಅರ್ಧ ಗಂಟೆ 1-3/4 ಗಂಟೆ ಒಳಗಡೆ ಹೋಗಿ ಮಲ್ಕೊಂಡು ನಿದ್ದೆ ಮಾಡಿ ಮರುದಿನ ಎಷ್ಟು ಫ್ರೆಶ್ ಆಗಿರ್ತೀರಿ ನೋಡಿ. ಇಲ್ಲ, ನೀವು ದೇಹ ಭಾರ ಅನಿಸುತ್ತೆ, ಒಂಥರ ಮೈಕೆ ನೋವು ಫೀಲಿಂಗ್ ಇರುತ್ತೆ, ಅಥವಾ ಇಷ್ಟು ಇದ್ದಂತಹ ಫ್ರೆಶ್ನೆಸ್ ಇರಲಿಕ್ಕೆ ಸಾಧ್ಯ ಇಲ್ಲ. ಅದೇ ನೀವು ಊಟ ಮಾಡಿ 1-2 ಗಂಟೆ ಅಥವಾ 3 ಗಂಟೆ ಆದ ನಂತರ ಹೊಟ್ಟೆ ಲೈಟಾಗಿರುವಾಗ ಮಲ್ಕೊಂಡ್ರೆ ನಿದ್ದೆಯ ಕ್ವಾಲಿಟಿ ಇಂಪ್ರೂವ್ ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ನಿದ್ದೆ ತಮೋಗುಣ ಪ್ರಧಾನವಾದಂಥದ್ದು. ತಮೋಗುಣ ಇಲ್ಲದೆ ನಿದ್ದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹೊಟ್ಟೆ ತುಂಬಿದಾಗ ಕೂಡ ನಮ್ಮ ದೇಹದಲ್ಲಿ ತಮಸ್ಸು ಹೆಚ್ಚಿರುತ್ತೆ. ಹಾಗಾಗಿ ಭಾಳಷ್ಟು ಜನರಿಗೆ ಹೊಟ್ಟೆ ತುಂಬಿಕೊಂಡಿರುವಾಗ ಮಾತ್ರ ನಿದ್ದೆ ಮಾಡಲಿಕ್ಕಾಗತ್ತೆ, ನೀವು ಹೇಳಿದ ಥರ ಮಾಡಿದ್ರೆ ನಿದ್ದೆನೇ ಬರಲ್ಲ ಅಂತ ಹೇಳ್ತಾರೆ. ಕಾರಣ ಇದು. ಆದರೆ ಅಲ್ಲೇನಾಗುತ್ತೆ ಅಂದರೆ ಹೆಚ್ಚು ತಮೋಗುಣ ಇದ್ದಷ್ಟು ಹೆಚ್ಚು ನಿದ್ದೆ ಬೇಕಾಗತ್ತೆ, ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಊಟ ಮಾಡಿ 1-2 ತಾಸು 2.5 ತಾಸು ನಾವು ಬಿಟ್ಟು ಮಲಗಿದರೆ ಆಗ ನಿದ್ದೆಯ ಕ್ವಾಲಿಟಿ ಚೆನ್ನಾಗಾಗತ್ತೆ, ಕಡಿಮೆ ನಿದ್ದೆ ಸಾಕಾಗುತ್ತೆ. ಆಯುರ್ವೇದ ಕೂಡ ಏನು ಹೇಳುತ್ತೆ ಅಂದರೆ ಸೂರ್ಯಾಸ್ತ ಆಗಿ ಹೆಚ್ಚಂದರೆ 3/4 ಗಂಟೆ ಅಷ್ಟರೊಳಗಡೆ ನಮ್ಮ ಊಟವನ್ನು ಮುಗಿಸ್ಬೇಕು ಅಂತ. ಸೊ ಒಂದು 7 ಗಂಟೆಗೆ ಸೂರ್ಯಾಸ್ತ ಆಯಿತು ಅಂದರೆ ನಾವು 7:30 ಒಳಗಡೆ ನಮ್ಮ ಊಟ ಮುಗಿದಿರಬೇಕು. ಮಳೆಗಾಲದಲ್ಲಿ 7 ಗಂಟೆಗೆ ಆಗುತ್ತೆ, ಚಳಿಗಾಲದಲ್ಲಿ 6 ಗಂಟೆಗೆ ಸೂರ್ಯಾಸ್ತ ಆಗಿರುತ್ತೆ. ಸೊ ಲೇಟ್ ಅಂದರೆ ನಾನು ತುಂಬ ಲೇಟ್ ಟೈಮ್ ಅಂತ ಹೇಳಿದೆ. 7:30 ಮ್ಯಾಕ್ಸಿಮಮ್ ಅಷ್ಟೊತ್ತಿಗೆ ಊಟ ಮುಗಿಸಿದರೆ ಒಂದು 9:30 10 o'clockಗೆ ನಾವು ಬೆಡ್ಗೆ ಹೋಗ್ಬೋದು. 4ನೇದು, ನಮ್ಮ ದೇಹದ ಒಳಗೆ ಇರುವಂಥ
ಜೈವಿಕ ಗಡಿಯಾರ ಅಂತ ನಾವು ಹೇಳ್ತೀವಲ್ಲ, ಅದಕ್ಕೆ ಬೆಲೆ ಕೊಡಬೇಕು ಅಂತ. ಅಂದರೆ ನಾವು ದಿನ ಒಂದೇ ಟೈಮಿಗೆ ಮಲಗೋದನ್ನು ರೂಢಿ ಮಾಡ್ಕೊಳ್ಬೇಕು. ಕೆಲವೊಬ್ಬರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಎಷ್ಟು ಸಾಧ್ಯವೋ ಅಷ್ಟು ಹಾಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಉದಾಹರಣೆಗೆ ಕೆಲವೊಬ್ರು ಹೇಳ್ತಾರೆ, ನನಗೆ ಮೀಟಿಂಗ್ ಇರುತ್ತೆ, ಅದು ಲೇಟ್ ನೈಟ್ ಇರುತ್ತೆ, 10 o'clock 10:30 ಹಾಗೆ ಮೀಟಿಂಗ್ ಇರುತ್ತೆ, ಅದನ್ನು ಮುಗಿಸಿ ನಾನು ಮಲಗುವಷ್ಟೊತ್ತಿಗೆ 11:30 ಆಗುತ್ತೆ ಅಂತ. ಸೊ ಅದಾಗತ್ತೆ ಅಂತಾದರೂ ದಿನಾಲೂ ಅದೇ ಟೈಮಿಗೆ ಮಲಗಿ ಪ್ರಯತ್ನ ಮಾಡಬೇಕು. ಆಗ ನಮ್ಮ ದೇಹ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ. ಆ ಟೈಮಿಗೆ ನಾವು ಮಲಗೋದ್ರಿಂದಾಗಿ ಕ್ವಾಲಿಟಿ ಸ್ಲೀಪ್, ಆ ಒಂದು ನಮ್ಮ ದೇಹ ಡೀಪ್ ಸ್ಲೀಪ್ಗೆ ಹೋಗುವ ಟೈಮ್ ಸೆಟ್ ಮಾಡಿಕೊಂಡು ಆ ಟೈಮಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಮಧ್ಯದಲ್ಲಿ ನಾನು ಒಂದು ವಿಷಯ ಹೇಳಬೇಕೇನೆಂದರೆ, ನಮಗೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ದಿನಚರಿಯನ್ನು ಸೆಟ್ ಮಾಡ್ಕೊಳ್ಳಿಕ್ಕೆ ಸಮಸ್ಯೆ ಇರುತ್ತೆ. ಆದರೆ ನಾವು ನೈಟ್ ಶಿಫ್ಟ್ ಮಾಡ್ತಾ ಇರಲಿ ಅಥವಾ ನಮ್ದು ಯಾವುದೇ ಜಾಬ್ ಇರಲಿ, ಏನೇ ಕೆಲಸ ಮಾಡ್ತಿದ್ರು ನಾವು ಇರೋದರಲ್ಲಿ ಒಳ್ಳೆಯ ರೀತಿಯಲ್ಲಿ ಬದುಕಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ಬೋದು. ಯಾಕೆಂದರೆ 100% ಸರಿಯಾದ ರೀತಿಯಲ್ಲಿ ನಾನು ಕೂಡ ಬದುಕ್ತಾ ಇಲ್ಲ. ಆದರೆ ನಾವು ಆ ಥರ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಅದಕ್ಕೆ ನೀವು ಯಾರಾದರೂ ಎಕ್ಸ್ಪರ್ಟ್ಸ್ ಅಥವಾ ಯಾರಾದರೂ ಆಯುರ್ವೇದ ಡಾಕ್ಟ್ರನ್ನು ಮೀಟಾಗಿ ನಾನು ಯಾವ ಥರ ನನ್ನ ಲೈಫ್ ಸ್ಟೈಲನ್ನು ಸರಿ ಮಾಡ್ಕೊಳ್ಳಿ ಅಂತ ನೀವು ಕೇಳ್ಕೊಳ್ಬೇಕು. ಆಗ ಒಂದು ಕ್ಲಾರಿಟಿ ಸಿಗುತ್ತೆ. ಅಥವಾ ನಿಮಗೆ ನೀವೇ ಸ್ವಲ್ಪ ಸ್ಟಡಿ ಮಾಡ್ಕೊಳ್ತಾ ನೀವು ಪ್ಲ್ಯಾನ್ ಮಾಡ್ಕೊಳ್ಬೋದು. ಆಗ ಖಂಡಿತ ಒಂದು ಡಿಸಿಪ್ಲಿನ್ ನಮ್ಮ ಲೈಫ್ಗೆ ಬಂದೇ ಬರುತ್ತೆ. 5ನೇದು, ದಿನಕ್ಕೆ ಕನಿಷ್ಠ 1-1.5 ಗಂಟೆ ವ್ಯಾಯಾಮ ಬೇಕೇ ಬೇಕು. ಹಿಂದೆಲ್ಲ 8-10 ತಾಸು ವ್ಯಾಯಾಮ ಮಾಡ್ತಾಯಿದ್ರು, ಅಂದರೆ ಕೆಲಸ ಮಾಡ್ತಿದ್ರು, ಬೇರೆ ಬೇರೆ ಥರ ಕೆಲಸಗಳನ್ನು ಮಾಡ್ತಿದ್ರು. ಆದರೆ ಇವತ್ತು ಆ ಥರ ಬಹಳಷ್ಟು ಜನರಿಗೆ ಇಲ್ಲ. ಕೆಲವೊಬ್ಬರು ಮಾಡ್ತಾರೆ, ಬಟ್ ಬಹಳಷ್ಟು ಜನರಿಗೆ ಇಲ್ಲ. ಹಾಗಾಗಿ ನಾವು ದಿನಕ್ಕೆ ಇಷ್ಟು ಹೊತ್ತು ವ್ಯಾಯಾಮ ಮಾಡೋದು ಅಂತ ನಾವು ಅದಕ್ಕೆ ಹಠಕ್ಕೆ ಬಿದ್ದು ನಾವು ಆ ಕೆಲಸವನ್ನು ಮಾಡಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಒಂದು 5 ಗಂಟೆಗೆ ಹೇಳ್ತೀವಿ, 6 ಗಂಟೆಗೆ ಹೇಳ್ತೀವಿ ಅಂತಾದರೆ ಅಲ್ಲಿಂದ ಇಲ್ಲಿಯವರೆಗೆ 7:30ವರೆಗೋ 6:30ವರೆಗೋ ನಾನು ಅದನ್ನೊಂದೇ ಕೆಲಸ, ಎಕ್ಸಸೈಸ್ ಮಾಡೋದು ಮಾತ್ರ ಮಾಡ್ತೇನೆ ಅಂತ ನಾವು ಡಿಸೈಡ್ ಮಾಡಬೇಕು. ಇಲ್ಲದೆ ಹೋದರೆ ಏನಾಗುತ್ತೆ, ನನಗೆ ಬೇರೆ ಏನೋ ಕೆಲಸ ನೆನಪಾಗುತ್ತೆ ಅಥವಾ ಮೊಬೈಲ್ ನೋಡಬೇಕು ಅಂತ ಅನಿಸುತ್ತೆ. ಆಗ ನಮಗೆ ಟೈಮ್ ಹೋಗಿದ್ದು ಗೊತ್ತಾಗಲ್ಲ, ಮುಂದೆ ನಮ್ಮ ಉಳಿದ ಕೆಲಸಗಳಿಗೆ ಲೇಟ್ ಆಗಿಬಿಡುತ್ತೆ. ಮತ್ತು ಈ ಥರ ಎಕ್ಸಸೈಸಲ್ಲಿ ಕೇವಲ ನಾವು ಫಿಸಿಕಲ್ ಆ್ಯಕ್ಟಿವಿಟಿಯನ್ನೇ ಮಾಡಬೇಕು ಅಂತಲ್ಲ, ಒಂದಿಷ್ಟು ದೈಹಿಕ ಶ್ರಮ ಇರುವಂಥ ವ್ಯಾಯಾಮಗಳನ್ನು ಮಾಡಿ ಆಮೇಲೆ ಯಾರಿಗೆ ಸಾಧ್ಯ ಆಗಲ್ವೋ ಅಂಥವರು ಮುದ್ರೆಗಳನ್ನು ಮಾಡ್ಬೋದು, ಪ್ರಾಣಾಯಾಮ ಮಾಡ್ಬೋದು, ಈ ಥರದನ್ನೆಲ್ಲ ಮಾಡ್ಕೊಳ್ಬೋದು. ಬಟ್ ದಿನಕ್ಕೆ 1-1.5 ಗಂಟೆ ನೀವು ನಿಮ್ಮ ದೇಹ ಮನಸ್ಸಿಗೆ ಅಂತ ಮೀಸಲಿಡಲೇಬೇಕು. ಅದಕ್ಕೆ ಯಾವುದೇ ರೀತಿಯ ಶಾರ್ಟ್ಕಟ್ ಇಲ್ಲ. 6ನೇದು ತುಂಬ ಇಂಪಾರ್ಟೆಂಟ್ ಆಗಿರೋದು ಏನಂದರೆ, ನಾವು ಇಡೀ ದಿನದ ಕೆಲಸದಲ್ಲಿ ಯಾವುದೇ ಕೆಲಸ ಮಾಡೋದಿದ್ರೂ ಅಲ್ಲಿ ನಮ್ಮ ಮನಸ್ಸು ಕೂಲಾಗಿರೋ ಥರ ನೋಡ್ಕೊಳ್ಬೇಕು. ಉದಾಹರಣೆಗೆ ನಾನು ಪೇಷಂಟ್ಸ್ ನೋಡೋದು, ಅಥವಾ ಈ ಥರ ಒಂದು ವಿಡಿಯೋ ಮಾಡೋದು, ಅಥವಾ ಯಾರೋ ಅಡುಗೆ ಮಾಡೋದು, ಸ್ಕೂಲಲ್ಲಿ ಮಕ್ಕಳಿಗೆ ಪಾಠ ಮಾಡೋದು, ಈ ಥರ ಯಾವುದೇ ಕೆಲಸ ಮಾಡೋದಿದ್ರೂ ನಮ್ಮ ಮನಸ್ಸು ಕೂಲಾಗಿರಬೇಕು. ನಾವು ಕೆಲಸವನ್ನು ಆರಾಮಾಗಿ ಮಾಡಬೇಕು. ನೋಡಿ, ನಾವು ಎಷ್ಟೋ ಬಾರಿ ಏನಂದ್ಕೊಳ್ತೇವೆ, ಇಲ್ಲ ಗಡಿಬಿಡಿಲಾಗಬೇಕು ಅನ್ನೋ ಕಾರಣಕ್ಕೆ ತುಂಬ ಸ್ಟ್ರೆಸ್ ತಗೊಂಡು ಮನಸ್ಸಿಗೆ ಟೆನ್ಷನ್ ಮಾಡಿಕೊಂಡು ನಾವು ಮಾಡ್ತೇವೆ. ಆದರೆ ಹಾಗೆ ಮಾಡಿದ ತಕ್ಷಣ ಏನು ಕೆಲಸ ಫಾಸ್ಟಾಗಿ ಮುಗಿಯೋದಿಲ್ಲ. ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಅದು ತಗೊಳ್ಳುತ್ತೆ. ಹಾಗಾಗಿ ನಾವು ಯಾವುದೇ ಕೆಲಸ ಮಾಡುವಾಗಲೂ ಅದರಲ್ಲಿ ನಾವು ಶಾಂತವಾಗಿ ಆರಾಮಾಗಿ ಮಾಡಿದರೆ ಹೆಚ್ಚು ಹೊತ್ತು ರಾತ್ರಿ ಆರಾಮ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಇರಲ್ಲ. ಇಲ್ಲಿ ಇದರ ಹಿಂದಿರುವ ವಿಜ್ಞಾನವನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಏನಂದರೆ, ಇನ್ನೊಂದು ಸರಿ ಹೇಳ್ತೇನೆ, ಇಡೀ ದಿನದ ನಮ್ಮ ಕೆಲಸದಲ್ಲಿ ನಾವು ಎಷ್ಟೇ ಆ್ಯಕ್ಟಿವ್ ಆಗಿದ್ದರೂ, ಎಷ್ಟೇ ಜಾಸ್ತಿ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ನಾವು ಮಾನಸಿಕವಾಗಿ ಕೂಲಾಗಿ ಇದ್ದರೆ, ಅಂದರೆ ಕೆಲಸವನ್ನು ಆರಾಮವಾಗಿ ಮಾಡಿದರೆ ಆಗ ರಾತ್ರಿಯ ನಿದ್ದೆಯ ಪ್ರಮಾಣ ಕಡಿಮೆ ಸಾಕಾಗುತ್ತೆ. ಎಷ್ಟೇ ಕಡಿಮೆ ನಿದ್ದೆ ಮಾಡಿದರೂ ಮರುದಿನ ನಾವು ಚೈತನ್ಯದಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದರೆ ಎಷ್ಟೇ ಹೆಚ್ಚು ಹೊತ್ತು ನಿದ್ದೆ ಮಾಡಿದರೂ ದೇಹಕ್ಕೆ ಇನ್ನೂ ಆರಾಮ ಬೇಕಾಗುತ್ತೆ. ಯಾಕೆಂದರೆ ನಾವು ಅಷ್ಟು ತೊಂದರೆಯನ್ನು ದಿನವಿಡೀ ಕೊಟ್ಟಿರ್ತೇವೆ. ಒಟ್ಟಿನಲ್ಲಿ ನಾವು ಇಡೀ ದಿನ ಎಷ್ಟು ರೆಸ್ಟ್ಫುಲ್ಲಾಗಿ ಕೆಲಸ ಮಾಡ್ತೀವೋ ಅಷ್ಟು ನಮ್ಮ ಕೆಲಸ ತುಂಬ ಚೆನ್ನಾಗಾಗುತ್ತೆ, ಜೊತೆಗೆ ಕಡಿಮೆ ನಿದ್ದೆ ಸಾಕಾಗುತ್ತೆ. 7ನೇದು, ಈ ಎಡಿಕ್ಷನ್ ಉಂಟು ಮಾಡುವಂಥ ಐಟಮ್ಗಳನ್ನು ತೆಗೆದುಕೊಳ್ಳದೇ ಇರೋದು. ಅದು ನಿಕೋಟಿನ್, ಅಂದರೆ ಈ ಗುಟ್ಕಾ ಅಥವಾ ಸಿಗರೇಟ್, ತಂಬಾಕು ಈ ಥರದ್ದು, ಆಮೇಲೆ ಆಲ್ಕೋಹಾಲ್, ಈ ಥರ ಯಾವುದೇ ಎಡಿಕ್ಟಿವ್ ಕೆಲಸಗಳನ್ನು, ಈವನ್ ಮೊಬೈಲ್ ಅಡಿಕ್ಷನ್ ಕೂಡ, ಆ ಥರದ್ದನ್ನು ನಾವು ದೂರ ಇಡಬೇಕು. ಆಗ ನಿದ್ರೆ ಕ್ವಾಲಿಟಿ ತುಂಬ ಚೆನ್ನಾಗಿ ಹೆಚ್ಚಾಗುತ್ತೆ. ಇನ್ನು 8ನೇದು, ಒಂದು ರಿಸರ್ಚ್ ಹೇಳಿದ್ದು ಇದು ಏನಂದರೆ, ನಾವು ರೀಲ್ಸ್ ಅಥವಾ ಯೂಟ್ಯೂಬಲ್ಲಿ ಬರುವಂಥ ಶಾರ್ಟ್ಸ್ ಈ ಥರದ್ದನ್ನು ಹೆಚ್ಚು ನೋಡಿದಷ್ಟು ಹೆಚ್ಚು ನಮ್ಮ ಮೆದುಳಿಗೆ ತೊಂದರೆಯಾಗಿ ಅದು ರೆಸ್ಟ್ಗೆ ಹೋಗಲಿಕ್ಕೆ ಟೈಮ್ ತೊಗೊಳುತ್ತೆ, ಅಥವಾ ಹೆಚ್ಚು ಹೊತ್ತು ರೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡುತ್ತೆ ಅಂತ. ಹಾಗಾಗಿ ನಾವು ಪದೇ ಈಗ ಯಾವುದೋ ಒಂದು ವೀಡಿಯೋನ, ನೀವು ಯಾವುದೋ ಒಂದು ಇನ್ಫಾರ್ಮೇಟಿವ್ ವೀಡಿಯೋ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಮೂವಿ ಅಂತ ಇಟ್ಕೊಳ್ಳಿ, ಅದನ್ನು ನೀವು 1-1.5 ಗಂಟೆ ಕೂತ್ಕೊಂಡು ನೋಡ್ತೀರಿ. ಅದು ಓಕೆ, ದಿನ ಮಾಡೋದಲ್ಲ, ಎಲ್ಲೋ ತಿಂಗಳಿಗೊಮ್ಮೆಯೋ 6 ತಿಂಗಳಿಗೊಮ್ಮೆಯೋ ಮಾಡ್ತೀರಿ ಅಂದರೆ ಓಕೆ. ಆದರೆ ಈ 15 ನಿಮಿಷ ನಾವು ಶಾರ್ಟ್ಸ್ ಅಥವಾ ರೀಲ್ಸನ್ನು ನೋಡ್ತಾ ಇದ್ದರೂ ಕೂಡ
ಅದು ಬ್ರೈನಿಗೆ ಒಳ್ಳೆಯದಲ್ಲ. ಪದೇ ಪದೇ ಟಾಪಿಕ್ ಚೇಂಜ್ ಆಗುತ್ತೆ, ಪದೇ ಪದೇ ಒಂಥರ ವಿಚಿತ್ರವಾಗಿ ನಾವು ಮೆದುಳಿಗೆ ಫೀಡ್ ಮಾಡ್ತಿರ್ತೇವೆ. ಇದು ನಮಗೆ ಗೊತ್ತಿಲ್ಲದೇ ನಮ್ಮನ್ನು ತುಂಬ ಕೆಟ್ಟದಾಗಿ ಹಾಳು ಮಾಡುತ್ತೆ. 9ನೇದು, ನಾವು ಇಡೀ ದಿನ ಎಷ್ಟು ಸಾಧ್ಯವೋ ಅಷ್ಟು ಆ್ಯಕ್ಟಿವ್ ಆಗಿರಲಿಕ್ಕೆ ಪ್ರಯತ್ನ ಮಾಡಬೇಕು. ಅಂದರೆ ಬೆಳಗ್ಗೆ ಎದ್ದ ತಕ್ಷಣದಿಂದ ರಾತ್ರಿ ಮಲಗುವವರೆಗೆ ನಾವು ಒಂದಲ್ಲ ಒಂದು ಕೆಲಸವನ್ನು ಮಾಡ್ತಾ ಇರಬೇಕು. ಅಂದರೆ ಕೆಲಸ ಅಂದ ತಕ್ಷಣ ಏನೋ ಒಂದು ಹಣ ಬರುವಂಥದ್ದನ್ನು ಮಾಡಬೇಕು ಅಂತಲ್ಲ, ಒಂದಾದ ಮೇಲೆ ಒಂದು ನಾವು ನಮ್ಮ ಕ್ರಿಯೆಗಳನ್ನು ಮಾಡ್ಕೊಳ್ಳಿಕ್ಕೆ ರೆಡಿ ಇರಬೇಕು, ಮಾಡಲಿಕ್ಕೆ ನಾವು ಟ್ರೈ ಮಾಡಬೇಕು ಅಂತ. ಅಂದರೆ ಅದರ ಅರ್ಥ ಪ್ರತಿಯೊಂದು ಕೆಲಸವೂ ಪಾಸಿಟಿವ್ ಫೀಡ್ಬ್ಯಾಕನ್ನು ಕೊಡುವಂಥದ್ದು ಇರಬೇಕು. ಅಂದರೆ ನಮಗೆ ಆ ಕೆಲಸ ಮಾಡಿ ಮುಗಿಸಿದ ನಂತರ ಒಂದು ರೀತಿಯ ಸಮಾಧಾನ, ಸ್ಯಾಟಿಸ್ಫ್ಯಾಕ್ಷನ್ ನಮ್ಮ ಮೇಲೆ ನಮಗೆ ಇರಬೇಕು. ಕೆಲವೊಬ್ಬರಿಗೆ ಏನಾಗುತ್ತೆ ಅಂತಂದರೆ, ಈಗ ಒಂದು ಕೆಲಸ ಮಾಡಿ ಆದ ನಂತರ ಇನ್ನೇನು ಮಾಡಲಿ ಅಂತ ಗೊತ್ತಾಗ್ತಾ ಇರೋದಿಲ್ಲ. ಆ ಥರ ನಾವು ಇನ್ನೇನು ಮಾಡಲಿ ಅಂತ ಯೋಚನೆ ಮಾಡ್ತಾ ಹೀಗೆ ಸುಮ್ಮನೆ ಟೈಮ್ ಪಾಸ್ ಮಾಡೋದು ಅಥವಾ ವೇಗಾಗಿ ಏನೋ ಒಂದು ಒಟ್ಟು ಮಾಡ್ತಾ ಇರೋದು, ಈ ಥರ ಮಾಡಿದಾಗ ಸಹಜವಾಗಿ ನಮ್ಮ ಮನಸ್ಸಿಗೆ ಉತ್ಸಾಹ ಇರೋದಿಲ್ಲ. ಆಗ ಅದರ ಪರಿಣಾಮದಿಂದಾಗಿ ರಾತ್ರಿ ನಾವು ತುಂಬ ಚೆನ್ನಾಗಿ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. 10ನೇದು ಪ್ರಾಣಾಯಾಮ. ಇಲ್ಲಿ 2 ಥರ. ಒಂದು ಹಗಲಿನಲ್ಲಿ ಮಾಡೋದು, ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ಸಂಜೆ ಟೈಮಿಗೆ ಮಾಡೋದು. ಇನ್ನೊಂದು ರಾತ್ರಿ ಮಲಗುವ ಮೊದಲು ಮಾಡೋದು. ಮೊದಲನೇದು ನಾಡಿ ಶುದ್ಧಿ ಪ್ರಾಣಾಯಾಮ. ಎಷ್ಟು ಚೆನ್ನಾಗಿ ನಾಡಿ ಶುದ್ಧಿ ಆಗುತ್ತೋ ಅಷ್ಟು ಅವನು ಯೋಗಿ ಆಗ್ತಾ ಹೋಗ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಹೊತ್ತು ನಾಡಿ ಶೋಧನ ಪ್ರಾಣಾಯಾಮ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ನಾವು ಅದಕ್ಕೆ ಅನುಲೋಮ ವಿಲೋಮ ಅಂತ ಕೂಡ ಕರೀತಾರೆ. ಯೋಗದ ಎಕ್ಸ್ಪರ್ಟ್ಸ್ ಪ್ರಕಾರ ಅದನ್ನು ಹಾಗೆ ಕರೆಯೋದಷ್ಟು ಸರಿಯಲ್ಲ. ಓಕೆ, ಒಟ್ಟಿನಲ್ಲಿ ಭಾಳಷ್ಟು ಜನ ಆ ಥರ ಕರೆಯೋದ್ರಿಂದ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಕರೀರಿ ಅಥವಾ ನಾಡಿ ಶೋಧನ ಪ್ರಾಣಾಯಾಮ ಅಂತ ಕರಿಬೋದು. ಒಟ್ಟಿನಲ್ಲಿ ನಾವು ಅದನ್ನು ಒಂದು 15 ನಿಮಿಷ 20 ನಿಮಿಷ, ಸಾಧ್ಯ ಒಂದು ಅರ್ಧ ಗಂಟೆ ನಿತ್ಯ ಮಾಡಿದರೆ ತುಂಬ ಒಳ್ಳೆಯದು. ರಾತ್ರಿ ಮಲಗುವ ಸಮಯದಲ್ಲಿ ನಮ್ಮ ಹೊಟ್ಟೆ, ನಾನು ಆಗಲೇ ಹೇಳಿದಾಗೆ ಊಟ ಮಾಡಿ ಒಂದು 2-2.5 ಗಂಟೆ ಆಗಿರಬೇಕು, ಆಗ ಹೊಟ್ಟೆ ತುಂಬಿಕೊಂಡಿರೋದಿಲ್ಲ. ಆರಾಮಾಗಿ ಮಲಗಿಕೊಂಡು ಡೈಫ್ರಾಮ್ ಬ್ರೀದಿಂಗ್ ಮಾಡಬೇಕು. ಅಂದರೆ ನಾವು ಬೆನ್ನಿನ ಮೇಲೆ ಮಲಗಿಕೊಂಡು ನಮ್ಮ 2 ಕಾಲುಗಳನ್ನು, ಅಂದರೆ ಪಾದಗಳನ್ನು ಮಡಚಿ ಹಿಪ್ ಜಾಯಿಂಟಿಗೆ ತಾಗೋ ಥರ ಅಥವಾ ಸುಮಾರು ಎಷ್ಟು ಸಾಧ್ಯವೋ ಅಷ್ಟು ಮಡಚಿ ಅದನ್ನು ಇಟ್ಕೊಳ್ಬೇಕು. ನೀವೀಗ ನೋಡ್ತಾ ಇದ್ದೀರಲ್ಲ ಫೋಟೋದಲ್ಲಿ, ಆ ಥರ. ಆಮೇಲೆ ಆರಾಮಾಗಿ ಚಿನ್ಮುದ್ರೆ ಹಾಕಿ 2 ಹಸ್ತಗಳು ಮೇಲ್ಮುಖವಾಗಿ ನೋಡ್ತಾ ಇರೋ ಥರ ನಾವು ಅಕ್ಕಪಕ್ಕದಲ್ಲಿ ಕೈಗಳನ್ನು ಇಟ್ಕೊಳ್ಬೇಕು. ಇದಾದ ನಂತರ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಬೇಕು. ತಗೊಳ್ಳುವಾಗ ನಮ್ಮ ಎದೆ ಉಬ್ಬತ್ತೆ, ಹೊಟ್ಟೆ ಸ್ವಲ್ಪ ಉಬ್ಬತ್ತೆ ಅಥವಾ ಹೊಟ್ಟೆ ಮೇಲಕ್ಕೆ ಬರುತ್ತೆ. ಅತಿಯಾಗಿ ಹೊಟ್ಟೆಯನ್ನು ಉಬ್ಬಿಸಬೇಕು ಪ್ರಯತ್ನಪೂರ್ವಕವಾಗಿ ಅಲ್ಲ, ಅದಕ್ಕೆ ಸ್ವಲ್ಪ ಹೊಟ್ಟೆ ಅಥವಾ ಎದೆ ತುಂಬಿದ ಫೀಲಿಂಗ್ ನಮಗೆ ಬರಬೇಕು. ಅದಾದ ನಂತರ ನಾವು ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕಬೇಕು. ಹೊರಗೆ ಹಾಕುವಾಗ ಹೊಟ್ಟೆ ಪೂರ್ತಿ ಸಣ್ಣಗಾಯಿತು, ಹೊಟ್ಟೆ ಪೂರ್ತಿ ಒಳಗೋಯ್ತು ಅನ್ನೋ ಫೀಲಿಂಗ್ ಬರೋ ಥರ ನಾವು ಹೊಟ್ಟೆಯನ್ನು ಕುಗ್ಗಿಸ್ತಾ ಉಸಿರನ್ನು ಹೊರಗೆ ಹಾಕಬೇಕು. ಈ ಥರ ಒಂದು 5 ನಿಮಿಷ, ಹೆಚ್ಚಂದರೆ ಒಂದು 10 ನಿಮಿಷ ಮಾಡಿದರೆ ಸಾಕು. ಆಮೇಲೆ ನಿಧಾನವಾಗಿ ನಮಗೆ ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಾನು ರಾತ್ರಿ ನಾವು ಯಾವ ಥರ ಧ್ಯಾನ ಮಾಡಬೇಕು ಅಥವಾ ಮಲಗೋ ಮೊದಲು ಹೇಗಿರಬೇಕು, ರಾತ್ರಿ ಚರ್ಯ ಹೇಗಿರಬೇಕು ಅನ್ನೋ ವಿಡಿಯೋದಲ್ಲಿ ಎಲ್ಲ ಡೀಟೇಲಾಗಿ ಹೇಳಿದ್ದೇನೆ. ಆ ಥರದ್ದೆಲ್ಲ ಫಾಲೋ ಮಾಡ್ಬೋದು. ಕೊನೆಯಲ್ಲಿ 1-2 ವಿಷಯವನ್ನು ನಾವು ನೆನಪಿಟ್ಕೊಳ್ಬೇಕು. ಮೊದಲನೇದಾಗಿ, ಯಾವ ಚೇಂಜಸ್ ಕೂಡ ಇಮ್ಮಿಡಿಯೇಟ್ಲಿ ಆಗೋದಿಲ್ಲ. ನಿಧಾನವಾಗಿ ಅದರ ಟೈಮ್ ಅದು ತಗೊಳ್ಳುತ್ತೆ. ನಮಗೆ ಪೇಷನ್ಸ್ ಬೇಕು. ಕೆಲವೊಬ್ಬರಿಗೆ ಈ ಥರ ಚೇಂಜಸ್ ಮಾಡಿದ ವಾರ 10 ದಿವಸ ರಿಸಲ್ಟ್ ಸಿಕ್ಬಿಡ್ಬೋದು. ನಾನು ಮೊದಲು 8 ತಾಸು ನಿದ್ದೆ ಮಾಡ್ತಿದ್ದೆ, ಈಗ ಬರೀ 6 ತಾಸು ಸಾಕಾಗತ್ತೆ ಅಂತ ಹೇಳ್ಬೋದು. ಕೆಲವೊಬ್ಬರಿಗೆ 3-4 ತಿಂಗಳು ಬೇಕಾಗ್ಬೋದು. ಹಾಗಾಗಿ ನಮಗೆ ಪೇಷನ್ಸ್ ಬೇಕು. ಇನ್ನೊಂದು, ನಾವು ಯಾವುದೇ ವಿಷಯ ಆದರೂ ಫೋರ್ಸ್ಫುಲಿ ಮಾಡಲಿಕ್ಕೆ ಹೋದರೆ ಅದು ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಲಾಂಗ್ ಲಾಸ್ಟಿಂಗ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಯಾವುದನ್ನು ಫೋರ್ಸ್ ಮಾಡೋದು ಬೇಡ. ಇದಿಷ್ಟು ಬದಲಾವಣೆ ಮಾಡ್ಕೊಳ್ಳೋಣ. ಆ ಬದಲಾವಣೆಗೆ ಪ್ರತಿಕ್ರಿಯೆಯಾಗಿ ನಮ್ಮ ದೇಹವೇ ನಮಗೆ ಮುಂದೆ ಗಿಫ್ಟ್ ಕೊಟ್ಟೇ ಕೊಡುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯಕ್ಕೆ ಸಿಗ್ತೇನೆ. ಧನ್ಯವಾದ.